16ನೇ ಅಧ್ಯಾಯದಲ್ಲಿ ಈ ದೇವಿ ಪಾರಾಯಣ ಮಾಡಿದ್ರೆ ಏನೆಲ್ಲ ಫಲಗಳು ಸಿಗ್ತವೆ ಎಂಬುದರ ಬಗ್ಗೆ ಕೂಡ ವರ್ಣನೆಯನ್ನ ಇಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ಹೇಳ್ತಾರೆ ನೋಡಿ, ಸ್ತುತಿಸಿದ ನಿರ್ಜನ ದೇವಿಯ ನತಿ ಮಹಾ ಸಂತೋಷದಿಂದಲೇ ಅಥವಾ ಮಾಡಿದ ಶುಂಭನ ಅನುಜನೆಂದು ಮಿತಿಯೂ ಇಲ್ಲದರೆ ಸ್ತುತಿಸಿದ್ರ ತಾವತಿ ಪಕುತಿಯಂ ದೇವಿ ದೇವಿ ನಾಮ ಪತಿ ಪರತ್ವ ಬ್ರಹ್ಮವೇ ಎಂದಲ ತಳ ಮರಗಣ ಅಂತ ಹೇಳ್ತಾ ಆ ದೇವತೆಗಳು ತಾಯಿಯನ್ನ ವರ್ಣನೆ ಮಾಡುವಂಥದ್ದು. ಮುಂಡಮಾಲಿನಿ, ಬ್ರಹ್ಮ ವೈಷ್ಣವಿ, ಚಂಡಿ, ಉಮೆ, ಐಮಾತೇಶ್ವರಿ, ದಂಡೆ ಆಯುಧೆ, ಗೌರಿ, ದುರ್ಗಾನಂದಿ, ಮಹಾದುರ್ಗಿ, ಲೆಂಡ ಕಡ್ಗಿನಿ, ಚಕ್ರಶೋಲಿಮು, ಸುಂಡಿ ಮುದ್ಗರ, ಅಲಿಗಿ ಮಹಾ ಕೋದಂಡೆದರೆ ನಾರಾಯಣಿ ನಮೋ ಎಂದು ತಾಮರಗಣ ಅಂತ ಹೇಳ್ತಾ, ಆಮೇಲೆ ಭದ್ರಕಾಳಿ, ಭವಾನಿ, ಪಾರ್ವತಿ, ಭದ್ರಮಂಗಳೆ, ಅನ್ನಪೂರ್ಣೆ, ರೌದ್ರೆ, ಶಾಕಂಬರಿ, ಮಹೇಶ್ವರಿ, ಅಂಬಾ, ಜಗದಂಬಾ, ಕ್ಷುದ್ರ ಶಮ್ಮಾರಿ, ಷೋಡಶಿ, ಶುಕನಿದ್ರೆ, ಭುವನೇಶ್ವರಿ, ಜಗನ್ಮಯ, ಮೂತ್ರಕೆಚಿನ ನಾರಾಯಣಿ ನಮೋ ಎಂದು ಮರಗಣ. ಮೇನಕಾತ್ಮದೆ, ಮಾಂಸಭಕ್ಷಣೆ, ಜ್ಞಾನರೂಪಿ, ಕರಾಳವದನೆ, ಮೌನಿ ಯೋಗಿನಿ, ತಾಪಸಿ, ಮಹಾಕಾಳಿ, ಮಹಾಶಕ್ತಿ, ಜ್ಞಾನರೂಪಿ, ಸುದಯೆ, ಅಚ್ಯುತೆ, ಶ್ವಾನುಭಯ, ಭಸ್ಮಾಂಗಿ, ಭಗವತಿ, ಪಾನಪಾತ್ರೆ, ನಾರಾಯಣಿ ನಮೋ ಎಂದು ತಾಮರಗಣ. ಪ್ರೇತದಾಸನೆ, ಸರ್ಪಭೂಷಣೆ, ದಾತಗಿರಿಜ, ಸತ್ಯನಿತ್ಯಳೆ, ಭೂತನಾಥೆ, ಭಯಂಕರಿಯೇ, ಶಂಕರಿಯೇ, ಶಾಂತಯೇ, ಪ್ರೀತ್ಯ ಪುಣ್ಯ ತ್ರಿನೇತ್ರಿಯೇ, ಈಶ್ವರಿಯೇ, ಮಾತೆ, ಭೂತಗಣ ದಾತ್ರಿಯೇ, ಪೀತಾಂಬರೆ, ನಾರಾಯಣಿ ನಮೋ ಎಂದು ಮರಗಣ. ಸಿದ್ಧಕೇಚರಿ, ದೈತ್ಯ ಶಮನೆ, ಶುದ್ಧ ಚೈತನ್ಯ ವಿಧಾತ್ರೆ, ರುದ್ರಯಾಮಳೆ, ರೌದ್ರಾಕ್ಷಿ, ಮುಕ್ತಿ ರಕ್ಷಾಕ್ಷಿ, ವಿಮಲಾಕ್ಷಿ, ಬುದ್ಧಿಸಾಕ್ಷಿ, ಸುಶಾಂತೆ, ಶಾಂಭವೆ, ಮುಗ್ಧಮುಡೆ, ವಿವೇಕೆ, ಮಹಾಬಲೆ, ಪದ್ಮದಾಸನ ನಾರಾಯಣಿ ನಮೋ ಎಂದು ತಾಮರಗಣ. ಕೋಮಲಾಂಗಿ, ಸಹಸ್ರಲೋಚನೆ, ಸೋಮಶೇಖರಿ, ಮುಕ್ತಕೇಶನಿ, ರಾಮಯೇ, ನಿರಾಮಯೇ, ವರ ನಿಷ್ಕಳೆ, ನಿಜಾನಂದೆ, ಕಾಮರೂಪಿಣಿ, ಕಾಮವಾಣಿನಿ, ಕಾಮುಕಿಯೇ, ಕಲ್ಯಾಣಿ, ಕರುಣೆಯೇ, ಭೀಮೇಶ್ವರಿ, ನಾರಾಯಣಿ ನಮೋ ಎಂದು ತಾಮರಗಣ. ಪಾದುಕಾಯೇ, ಪರಾಂಬೆ, ವೀಣನಾದ ಪ್ರೇಮಿ, ನಾರಾಯಣಿ, ನಾದಬಿಂದು ಕಲಾತೀತಳೆ, ನಾದ ಆನಂದದಾಯೇ, ವಾದಿಮುಖ, ಭಂಜಿನಿ, ಸ್ತಂಭಿನಿ, ಆದಿ ಮಧ್ಯಂತ ಅವ್ಯಯ, ವಾದತೀತಳೆ, ನಾರಾಯಣಿ ಎಂದು ಮರಣ. ಅಂದ್ರೆ ಆವುಗೆಯ ಸಿದ್ಧಿಯುಳ್ಳ ಶ್ರೇಷ್ಠ ಮಾತೆಯೇ, ವೀಣೆಯಿಂದ ವಿನೋದ ಉಳ್ಳವಳೆ, ಜಗದಧಿಷ್ಠಾನ ರೂಪಳೆ, ಬ್ರಹ್ಮ ವಿದ್ಯೆ ರೂಪಿಣಿಯೇ, ಉತ್ಪತ್ತಿ ರಹಿತಳೆ, ಆನಂದ ರೂಪಳೆ, ನಾದಬಿಂದು ಕಲೆಗಳಿಗೆ ಮೀರಿದವಳೆ, ವಾದಿ ಮುಖವನ್ನ ಅಂದ್ರೆ ವಾದ ಮಾಡುವವರ ಮುಖವನ್ನ ಮುರಿಯುವವಳೆ, ನೀರು ಅಗ್ನಿಗಳ ಉಪಟಳವನ್ನ ನಿಲ್ಲಿಸುವವಳೆ, ಆಮೇಲೆ ಉತ್ಪತ್ತಿ ಸ್ಥಿತಿ ಲಯ ಸ್ವರೂಪಳೆ, ನಾಶ ರೈತಳೆ, ಆಮೇಲೆ ವಾಣಿ ಗೋಚರಳೆ, ನಾರಾಯಣಿ ಅಂತಂದು ವರ್ಣನೆ ಮಾಡ್ತಾರೆ. ತಂತ್ರೆ, ವಿಕಟಾಂಗೆ, ವಿಮರ್ಶಳೆ, ಯಂತ್ರ ರೂಪಳೆ, ಮಹೋದಶಿಯೇ, ನಿರಂತರ ಪ್ರಣವ ಶ್ರುತಿವರ ಸಾವಿತ್ರಿ, ಗಾಯತ್ರಿ, ಮಂತ್ರಮಯ ಮೂರ್ತಿಯ ಜಟಾಧರೆ, ಮಂತ್ರಾಸನಿ, ಮಾಯೆ, ಮಂತ್ರ ದೈವತೆ, ನಾರಾಯಣಿ ಎಂದು ತಲ ಮರಗಣ. ಅಂದ್ರೆ ಜ್ಞಾನ ರೂಪಳೆ, ವಿರೋಧ ರೂಪಳೆ, ವಿಚಾರ ಸ್ವರೂಪ, ಜಗದ ಸೂತ್ರಧಾರಳೆ, ಸಕಲ ಬ್ರಹ್ಮಾಂಡಗಳನ್ನ ಉದರದಲ್ಲಿಟ್ಟು ಪೋಷಿಸುವಂತವಳೆ, ಸದಾ ಪ್ರಣವ ಕೇಳುವವಳೆ, ಶ್ರೇಷ್ಠವಾದ ತೇಜಸ್ಸುಳ್ಳವಳೆ, ತನ್ನ ಸ್ವರೂಪದ ಪಠಣ ಮಾತ್ರದಿಂದ ರಕ್ಷಿಸುವವಳೆ, ಮಂತ್ರಗಳಿಂದ ತುಂಬಿದ ರೂಪವುಳ್ಳವಳೆ, ಸರ್ವ ಮಂತ್ರಾಸನ ಉಳ್ಳವಳೆ, ಪರಮಾತ್ಮ ರೂಪಳೆ, ಮಂತ್ರ ಅಧಿದೇವತೆ, ನಾರಾಯಣಿ ನಮೋ ನಮೋ ಅಂತ ಹೇಳ್ತಾರೆ. ಆಮೇಲೆ ಮಧುಕೈಟವರ ಸಂಹಾರಿಣಿ, ಮಧುಮಹಿಷ ಮರ್ದಿನಿ, ಮಹಿಷಾಸುರ ಕದನಿ, ಶುಂಭಾಂತತೆ, ನಿಶುಂಭದ್ವೇಷಿ, ಮಹಾಮಾರಿ, ಗದೆ, ಕಟಾರಿ, ಖಡ್ಗಧಾರಿಯೇ, ಸುದಯೇ, ಪಾತ್ರೆ, ಸುಶಾಂತೆ, ಸೌಂದರ್ಯ, ಸುಧಾಶ್ರೀ, ನಾರಾಯಣಿ ನಮೋ ಎಂತದ ಮರಗಣ. ಅಂದ್ರೆ ಮಧುಕೈಟಭ ಮಹಿಷಾಸುರ ಶುಂಭ ನಿಶುಂಭರನ್ನು ಸಂಹಾರ ಮಾಡಿದವಳೆ, ಮಹಾಮೃತ್ಯು ಸ್ವರೂಪಳೆ, ಗದೆ, ಕತ್ತಿ, ಕಟಾರಿ, ಬಿಲ್ಲುಗಳನ್ನು ಧರಿಸಿದಾಕಿ, ವಿಸ್ತಾರ ಬಾಯಿ ಉಳ್ಳವಳೆ, ನಾರಾಯಣಿ ನಮೋ ಅಂತ ಹೇಳ್ತಾರೆ. ನಮೋ ನಮೋ ಇಂದ್ರಕ್ಷಿಯರುಳೆ, ನಮೋ ನಮೋ ಶಿವ ಪದ್ಮಾವತಿ, ನಮೋ ನಮೋ ಕ್ಷೇತ್ರೀಯ ನಂದಾಯ ಸುನಂದಾಯಿ, ನಮೋ ನಮೋ ರೇಂಕಾರಿ ಶಂಕರೇ, ನಮೋ ನಮೋ ಕಟವಂಗೆರೆ, ನಮೋ ನಮೋ ನಾರಾಯಣಿ ನಮೋ ನಮೋ ಎಂದು ತಾಮರಗಣ ಅಂತ ಹೇಳಿ, ತ್ರಾಯಿ ಭೀಮೆ, ನೃಂಶೆ, ತ್ರಾಯಿ ಚಾಮುಂಡಿ, ಮಹೇಂದ್ರೆ, ತ್ರಾಯಿ ಬ್ರಹ್ಮರಿಯೇ, ರಕ್ತದಂತೆ, ತ್ರಾಯಿ ಶಿವದೂತೆ, ತ್ರಾಯಿ ಮಹೇಶ್ವರಿ, ವರಯೇ, ತ್ರಾಯಿ ಬ್ರಹ್ಮಸ್ವರೂಪ ದೇವಿ, ತ್ರಾಯಿ ವೈಷ್ಣವಿ, ನಾರಾಯಣಿ ನಮೋ ಎಂತ ಮರಗಣ ಅಂತ ಹೇಳಿ ಇಂತು ಸುತ್ತಲಿಕ್ಕಾಗ ದೇವಿಯು ಅಂತು ನುಡಿದಳು ವೈವಸಂತ ಮನ್ವಂತರ ಬರುತ್ತಿವದು 20ನೇ ಯೋಗ್ಯ ಅಂತು ಬರುವೆ ಶುಂಭ ನಿಶುಂಭರಂತು ಹುಟ್ಟುವರು ಕೊಲ್ಲಲಿಕ್ಕೆ ನಾ ಹುಟ್ಟುವೆನು ಯಶೋದಲೆ ಎಂದಳ ದೇವಿ. ಹುಟ್ಟುವರು ಶುಂಭ ನಿಶುಂಭರು ದುಟವೈ ಪ್ರಾಚುತ್ತರೆನಿಸಿ ಕುಟ್ಟುವೆನು ನಾ ದುರ್ಗಿಯಾಗಿ ದ್ವಾಪರಾಂತದಲ್ಲಿ, ಇಷ್ಟು ಕೇಳರೆ ಬಹಳ ಬಿಷ್ಟವ ಕೊಟ್ಟು ಸಂತಸ ಪಡುವೆ ಭಕ್ತರಿಗಿಷ್ಟಕ್ಕಿರಲಿ ಎಂದು ಎಂದಳ ಶಾರದಾ ದೇವಿ ಅಂತ ಹೇಳಿ, ಕೇಳಿ ನಿಜವರಾದರೂ ನಾ ಹೇಳುವನು ಮಧುಕೈಟವರನ್ನೇ ಕಾಳಗದಿ ಮಡುವಿದ ಮಹಿಷಾಸುರನ ಕೆಳವಿದ ಮೇಲೆ ಶುಂಭ ನಿಶುಂಭರ ಎಂಬ ಕಾಲ ಮಾಡಿ ಚರಿತವಿದನೆ ವಲಯದಲ್ಲಿ ಓದೋದು ಭಕ್ತಿಲಿ ಎಂದಳ ದೇವಿ. ನೋಡಿ ದೇವತೆಗಳ ನೀವು ಕೇಳಿ, ಯುದ್ಧದಲ್ಲಿ ಮಧುಕೈಟವರನ್ನು ಸಂಹರಿಸಿದ್ದು, ಮಹಿಷಾಸುರನ ಕೆಳವಿದ್ದನ್ನು ಶುಂಭ ನಿಶುಂಭರ ಸಂಹರಿಸಿದ್ದು. ಅಂದ್ರೆ ಈ 3 ಚರಿತ್ರೆಯನ್ನ ಮನೆಯಲ್ಲಿ ಭಕ್ತಿಯಿಂದ ಓದಬೇಕು ಅಂತ ಹೇಳಿದ್ದಾಳೆ. ಅಂದ್ರೆ ಓದುವುದು
ನವಮಾಷ್ಟಮಿಯಲ್ಲಿ, ಓದುವುದು ಚತುರ್ದಶಿ ತಿಥಿಯಲ್ಲಿ, ಓದುವುದು ಪೂರ್ಣಿಮೆ ಮಂಗಳವಾರ ಶುಕ್ರವಾರದೊಳು, ಓದುವುದು ನವರಾತ್ರಿ ನವದಿನ, ಓದುವುದು ಭಯಭಕ್ತಿ, ಓದುವುದು ಪ್ರತಿದಿನದ ಸಿದ್ಧಿ ಯಾವುದೆಂದಳಾದೇವಿ. ಅಂದ್ರೆ ಪ್ರತಿದಿನ ಓದಿದರೆ, ಈ ಗ್ರಂಥವನ್ನ ಪ್ರತಿದಿನ ಓದಿದರೆ ಸ್ವರೂಪ ಸಿದ್ಧಿ ಪ್ರಾಪ್ತವಾಗುತ್ತೆ. ನೀನಾರು ಎಂಬ ಸ್ವರೂಪ ಸಿದ್ಧಿ ಪ್ರಾಪ್ತವಾಗುತ್ತೆ. ಅದು ಆಗದಿದ್ದರೆ ತದಗಿ ಅಷ್ಟಮಿ, ನವಮಿ, ಚತುರ್ದಶಿ, ಪೂರ್ಣಿಮಾ ತಿಥಿಗಳಲ್ಲಿ, ಮಂಗಳವಾರ ಶುಕ್ರವಾರಗಳಲ್ಲಿ, ನವರಾತ್ರಿ ನವದಿನಗಳಲ್ಲಿ ಭಯಭಕ್ತಿಯಿಂದ ಓದತಕ್ಕದ್ದು. ಅಂದ್ರೆ ಮಂಗಳವಾರ ಶುಕ್ರವಾರಗಳಲ್ಲಿ ವಾರದಲ್ಲಿ 2 ದಿವಸ ಓದ್ಬೋದು, ಅಥವಾ ನವರಾತ್ರಿಯಲ್ಲಿ ಓದ್ಬೋದು, ಅಥವಾ ತದಗಿ ಅಷ್ಟಮಿ, ನವಮಿ, ಚತುರ್ದಶಿ ಈ ನಕ್ಷತ್ರಗಳಲ್ಲಿ ಕೂಡ ಪಾರಾಯಣ ಮಾಡಬಹುದು ಅಂತ ಹೇಳಿದ್ರು. ಇದನ್ನ ಪಾರಾಯಣ ಮಾಡೋದ್ರಿಂದ ಹರಿದುಡುಗುವುದು ಸರ್ವ ದುಷ್ಟತ, ಹರಿಯುವುದು ದಾರಿದ್ರ ವರಿ ಭಯ, ಹರಿದು ಓದುವುದು ರಾಜಚೋರ ವ್ಯಾಘ್ರಗಳ ಭಯವು, ಹರಿದು ರುಚಿಕ ಸರ್ಪ ರಕ್ಷ ಭಯ, ದರೆಯ ಭೂತ ರಥ ಹಂಚಿಕೆ, ಹರಿದು ಸಂತೋಷಿಯರು ದೇವಿಯ ಮಾತ್ಮೆ ಕೇಳಿದಡೆ. ಯಾರು ಈ ದೇವಿಯ ಮಾತ್ಮೆಯನ್ನು ಅಧ್ಯಯನ ಮಾಡ್ತಾರೋ, ಯಾರು ದೇವಿಯ ಮಾತ್ಮೆಯನ್ನು ಕೇಳ್ತಾರೋ ಅವರಿಗೆ ಕಾಮ್ಯದಿಂದ ಓದಿದರಾಗುವುದು ಫಲಗಳು. ಯಾವ ಒಂದು ಆಸೆಯನ್ನು ಇಟ್ಕೊಂಡು ಓದ್ತಾರೋ ಅವರಿಗೆ ಆ ಫಲ ಸಿಗುತ್ತೆ. ಸರ್ವ ಪಾಪಗಳು, ಆಮೇಲೆ ಬಡತನ, ಶತ್ರು ಭಯಗಳು, ರಾಜ ಮತ್ತು ಕಳ್ಳ, ಹುಲಿ, ಚೋಳು, ಹಾವು, ತೋಳು, ಭೂತ ಸಮೂಹಗಳ ಅಂಜಿಕೆ, ಇವೆಲ್ಲ ಅಂಜಿಕೆ ಮುಂತಾದಗಳು ಹೋಗುತ್ತೆ ಅಂತಂದು ದೇವಿ ಇಲ್ಲಿ ಆಶ್ವಾಸನೆಯನ್ನು ಕೊಡ್ತಾಳೆ. ಆಮೇಲೆ ಮಾರಿ ದುರ್ಗಿ ಮಹಾದ್ಭುತದ ಭಯ ತೀರುವುದು, ರುಕ್ಪಾತ್ರತೆ ವಿಧವು ಸೇರಿರುವ ಬಹು ಬ್ರಹ್ಮ ರಾಕ್ಷಸ ಹುಡುಗಿ ಹೋಗುವುದು, ಸೇರದಿರುತ್ತವರನ್ನ ವೃತ್ರ ರಾರವರು ಮನ್ನಿಪರು ದೂರವ ದಾರಿಯವರು ಬಹುದೇವಿಯ ಮಹಾತ್ಮಿಗೆ ಹೋದಡೆ. ಅಂದ್ರೆ ದೇವಿಯ ಮಹಿಮೆ ಓದಿದರೆ ಮಾರಿ, ದುರ್ಗಿ, ಮಹಾದ್ಭುತದ ಭಯ ಎಂಬ 3 ವಿಪರೀತ ಸೂಚನೆಗಳು ಇಲ್ಲದಂತಾಗ್ತವೆ, ಸಮಸ್ಯೆಗಳು ಇಲ್ಲದಂತಾಗ್ತವೆ. ಮನೆಯಲ್ಲಿ ಸೇರಿರುವ ಬ್ರಹ್ಮ ರಾಕ್ಷಸ, ನಿಮ್ಮ ಮನೆಯಲ್ಲಿ ಬ್ರಹ್ಮ ರಾಕ್ಷಸರು ಅದು ಓಡಿ ಹೋಗಿಬಿಡುತ್ತೆ. ಪರಿಹಾಸ್ಯ ಮಾಡುವವರು ಗೆಳೆಯರಾಗುವರು, ನಿಮ್ಮನ್ನು ಯಾರು ಅಪಹಾಸ್ಯ ಮಾಡ್ತಿದ್ರೆ ಅಂತವ್ರು ಬಂದು ನಿಮಗೆ ಗೆಳೆಯರಾಗ್ತಾರೆ. ಯಾರಾದರೂ ಮರ್ಯಾದೆ ಮಾಡುವವರು, ದೂರದ ದಾರಿಯಲ್ಲಿದ್ದವರು ಬರುವರು. ಅಂದ್ರೆ ಯಾರೋ ಬರಬೇಕಾಗಿರುತ್ತೆ, ಬಂದಿರೋದಿಲ್ಲ, ಅಂತವರು ಕೂಡ ಬರ್ತಾರೆ ಅಂತಂದು ಹೇಳ್ತಾರೆ. ಆಮೇಲೆ ರಾಜಸೇವಕ ನಹನು ರಾಜ್ಯದ ಪೂಜೆಗೊಂಬ ಸಮಸ್ತರವಳು ಮಹಾವಾಜ್ಯದವಳು ಜಯಿಸುವನು, ದೇಶಕ್ಕದಿಕ ತಾನಹನು ವಾಜಿ ಗಜಗಳನ್ನೇಕೆ ಕಟ್ಟುವೆ, ಭೋಜನವು ಪೃಷ್ಟಾನ ಉಂಬುವ ಸೋಜಿಗುವೆ ತಾನೇನು ದೇವಿ ಮಾತ್ಮೆ ಓದಿದಡೆ. ಅಂದ್ರೆ ದೇವಿ ಮಾತ್ಮೆ ನಿತ್ಯ ಓದಿದರೆ ಸೇವಕನು ರಾಜನಾಗುವನು. ಅವನು ಸೇವಕನಿದ್ದವನು ರಾಜನಾಗ್ತಾನೆ, ಅಂದ್ರೆ ರಾಜಕಾರಣಿ ಆಗ್ತಾನೆ. ರಾಜ್ಯದಲ್ಲಿ ಸಮಸ್ತರಿಂದ ಪೂಜೆನಿಸಿಕೊಳ್ಳುವನು, ಎಲ್ಲರೂ ಅವನ್ನ ಪೂಜ್ಯ ಭಾವದಿಂದ ಕಾಣ್ತಾರೆ. ನ್ಯಾಯದಲ್ಲಿ ಗೆಲ್ಲುವನು, ಯಾವುದೇ ವ್ಯಾಜ್ಯ ಇದ್ರೆ ಅವನು ನ್ಯಾಯದಲ್ಲಿ ಗೆಲ್ತಾನೆ. ದೇಶದಲ್ಲಿ ಅಧಿಕನಾಗುವನು, ಅವನು ಮಹಾನ್ ವ್ಯಕ್ತಿ ಆಗ್ತಾನೆ. ಅನೇಕ ಆನೆ ಕುದುರೆಗಳನ್ನ ಕಟ್ಟುವನು, ಅಂದ್ರೆ ವಾಹನಗಳನ್ನು ಉಳ್ಳುವಂತಾಗುವನು. ಮೃಷ್ಟಾನ ಉಂಬುವನಾಗುವನು, ಅವನಿಗೆ ಯಾವುದು ಆಶ್ಚರ್ಯವೆನಿಸುವುದಿಲ್ಲ, ಅವನಿಗೆ ಯಾವುದು ಕೂಡ ಆಶ್ಚರ್ಯ ಅನಿಸುವುದಿಲ್ಲ. ವಾದ ಮಾಡುವನ ನಾಲಿಗೆ ಹಿಂದಕ್ಕೆ ಸೇದುತ್ತಿರುವುದು, ಸಾಧ್ಯವೆಂಬುದು ಸಾಧಿಸುವುದು, ಭೇದವಾಗದ ಕಾರ್ಯ ಭೇದವುದು, ಸೋದರರು ಪಿತೃ ಮಾತ್ರ ಸತಿಸುತ್ತರಾದವರೆಲ್ಲರ ಆನಂದವಿರುವರು, ಓದಿ ಕೇಳುವರು ಆದಿಗಂಧಳಾದೇವಿ. ಅಂದ್ರೆ ಈ ಚರಿತ್ರೆಯನ್ನು ಓದುವುದರಿಂದ, ದೇವಿಯ ಮಹಾತ್ಮೆ ಓದುವನ ಸಂಗಡ ಯಾವನು ವಾದ ಮಾಡ್ತಾನೋ ಅವನ ನಾಲಿಗೆ ಹಿಂದಕ್ಕೆ ಸೆಳಿತೀನಿ ಅಂತ ಹೇಳ್ತಾಳೆ. ಸಾಧ್ಯವಿಲ್ಲದ ಕಾರ್ಯಗಳು ಸಾಧ್ಯವಾಗುವವು, ಒಡೆಯಲಿಕ್ಕೆ ಬಾರದ ಕಾರ್ಯಗಳು ಒಡೆಯುವವು, ತಂದೆ ತಾಯಿ ಅಣ್ಣ ತಮ್ಮಂದ್ರೆ ಸತಿಸುತ್ತರು ಎಲ್ಲರೂ ಆನಂದದಿಂದಿರುವರು. ಇವೆಲ್ಲ ದೇವಿಯ ಮಹಾತ್ಮೆ ಕೇಳುವುದರಿಂದ ಓದುವುದರಿಂದ ಅಂತ ಜಗನ್ಮಾತೆ ಹೇಳ್ತಾರೆ. ದನಕರವು ಎಚ್ಚುವೋ ಮನೆಯೊಳು ಜಿನಸು ಜಿನಿಸಿನ ಧಾನ್ಯ ತುಂಬುವ, ತನಗೆ ಆಗುವುದು ನೆನೆಸದ ಮುನ್ನ ಕಾರ್ಯಗಳು, ಜನರು ತನ್ನಯ ಹಿಂದೆ ತಿರುಗುವ ವರ್ಧನವು, ಕೊಟ್ಟಡಲಿಯು ದಿನವು ಭಾಗ್ಯವುದು, ದೇವಿ ಚೇರ್ತಿಯೋದಡೆ. ಅಂದ್ರೆ ಈ ದೇವಿಯ ಮಾತನ್ನ ಓದ್ತಾ ಇದ್ರೆ ಮನೆಯಲ್ಲಿ ದನಕರಗಳು, ಎಲ್ಲಾ ತರದ ದವಸ ಧಾನ್ಯಗಳು ತುಂಬು ತಿಳ್ಕೊಳುತ್ತೆ. ಆಮೇಲೆ ಧನ, ಮನೆ, ಖಜಾನೆ ಎಲ್ಲ ತುಂಬುತ್ತೆ. ಎಲ್ಲಾ ತರ ಭಾಗ್ಯ ದೇವಿ ಚರಿತ್ರೆ ಓದಿದವನಿಗೆ ಇದಾಗುತ್ತೆ ಅಂತಂದು ದೇವಿಯ ಆಶ್ವಾಸನೆ ಕೊಡ್ತಾಳೆ, ಪ್ರಾಪ್ತಿ ಆಗುತ್ತೆ ಅಂತಂದು. ಆಮೇಲೆ ನಸಿದಿಹೋ ಸುಸುಪ್ನ ಎಂಬವು, ಸಸಿನಹು ಸುಸುಪ್ನ ಗೃಹದೊಳು, ಶಿಶುವು ಶಾಂತಿಯಲ್ಲಿಯುವುದು, ಬಾಲಗ್ರಹ ದೂರ ಹೋದು, ವಸುದು ಸುದ್ದಿಯ ಕೇಳ ದೇಹದಿ ಅಸನಿಯನ ಶುಂಭ ನಿಶುಂಭನ ಮುಸುಗುವುದನ್ನ ಚೇರ್ತಿ ಮೈ ಮೇಲೆ ಎಂದಳ ದೇವಿ. ಅಂದ್ರೆ ದುಷ್ಟ ಸ್ವಪ್ನಗಳು ನಾಶವಾಗ್ತವೆ. ಏನಾದ್ರೂ ಕೆಟ್ಟ ಸ್ವಪ್ನಗಳು ಬಿಡ್ತಾ ಇದ್ರೆ ಅವು ನಾಶವಾಗ್ತವೆ, ಒಳ್ಳೆಯ ಸ್ವಪ್ನಗಳು ಬರ್ತವೆ. ಮನೆಯಲ್ಲಿ ಶಿಶುಗಳು ಶಾಂತಿಯಿಂದ ಇರ್ತವೆ, ಮಕ್ಕಳು ಚೀರಾಟ ಭಾರಿ ಹಠ ಮಾಡ್ತಿರ್ತಾರೆ, ಅದೆಲ್ಲ ದೂರ ಆಗತ್ತೆ. ಬಾಲಗ್ರಹ ದೋಷ ಇದ್ರೆ ಅದು ಹೋಗುತ್ತೆ, ರೋಗ ರುಜಿಯಾದಿಗಳು ಹೋಗ್ತವೆ. ಜಗತ್ತಿನ ಸುದ್ದಿಯನ್ನು
ವಿಶ್ವದ ಸುದ್ದಿಯನ್ನ ಕೇಳುವಂತನಾಕನೆ ದೇಹದ ದೇಹ ಆರೋಗ್ಯವಾಗಿರುವುದು ಶುಭ ಮಂಗಲ ಕಾರ್ಯಗಳು ಸದಾ ನೀಡ್ತೇವೆ. ಅವ್ರ ಮನೆಯಲ್ಲಿ ಶುಭ ಮಂಗಲ ಕಾರ್ಯಗಳು ನಡೀತಾ ಇರ್ತವೆ ಸದಾ ಈ ದೇವಿ ಚರಿತ್ರೆ ಓದುವುದರಿಂದ. ಆಮೇಲೆ ವಿದ್ಯೆ ಶಾಸ್ತ್ರ ವಿವೇಕ ಬರುವುದು, ಬುದ್ಧಿ ಚೊಕ್ಕಟವಾಗುವುದು, ಬಹು ವಾಕ್ಸಿದ್ಧಿಗಳು ದೊರಕುವವು, ಸಂತಾನಗಳು ಹೆಚ್ಚುವವು, ಸಿದ್ಧ ನೆನಪನು ಶತ್ರು ವಲಯವನ್ನು ಯುದ್ಧ ರೋಗವು ಪರಿಹಾರ ಓದುಗಳೆಂದಳ ಚರಿತ್ರೆ ಓದಿರಿಂದಳ ದೇವಿ. ಅಂದ್ರೆ ಈ ಚರಿತ್ರೆ ಓದುವುದರಿಂದ, ದೇವಿ ಚರಿತ್ರೆ ಓದುವುದರಿಂದ 14 ವಿದ್ಯೆಗಳು, 6 ಶಾಸ್ತ್ರಗಳು, ನಿತ್ಯ ವಿಚಾರಗಳು ದೊರಕುತ್ತವೆ, ಬುದ್ಧಿ ಶುದ್ಧವಾಗುತ್ತದೆ. ಆಮೇಲೆ ಬಹು ವಾಕ್ಸಿದ್ಧಿಗಳು ದೊರಕುವವು, ಸಂತಾನಗಳು ಹೆಚ್ಚುವವು, ಸಿದ್ಧಿಗಳು ಹೊಂದಿದವನಾಗುವನು, ವೈರಿಗಳು ನಾಶವಾಗುವರು, ಇದ್ದ ರೋಗವು ಇಲ್ಲದಂತಾಗುವುದು, ಬಡವನು ಉದ್ಧಾರವಾಗುನು. ಇವೆಲ್ಲ ನನ್ನ ಚರಿತೆಯಿಂದ ಆಗುವುದು ಕೇಳಿರೆಂದಳು. ದೇವಿ ಚರಿತೆ ನಿಷ್ಕಾಮದಲ್ಲಿ ಓದಿದ್ರೆ ಅದರಿಂದ ಸ್ಥಿತಿ ಮುಂದಿನ ಆಗುತ್ತೆ ಅಂತಂದು ಹೇಳ್ತಾಳೆ. ಈ ನಿಷ್ಕಾಮದಲ್ಲಿ ಜ್ಞಾನದಲ್ಲಿ ಆದಿ ತೋರಿಪೆ ಸರ್ಪ ಭೇದ ಖಂಡಿಪೆ ಸರ್ವ ಬ್ರಹ್ಮ ಸ್ವರೂಪ ಲಕ್ಷಣವ ಸಾದರೆ ನಿಶ್ಚಯಪೆ ಸ್ವಾತ್ಮ ಬೋಧೆಯಲ್ಲಿ ತಲ್ಲಿಯನ್ನುಗೊಳಿಸಿವೆ ಛೇದಿ ಕುಂಬಿನ ಎಂತೆಂದಳ ದೇವಿ. ಅಂದ್ರೆ ಯಾರು ತನ್ನ ಚರಿತ್ರೆಯನ್ನು ಆಶೆಯಿಲ್ಲದೆ ಹೋದರೆ ಜ್ಞಾನ ಮಾರ್ಗದ ರೀತಿಯನ್ನು ತೋರಿಸುವೆನು, ಸರ್ವ ಭೇದಗಳನ್ನ ಖಂಡಿಸಿ ಸರ್ವವು ಬ್ರಹ್ಮ ಸ್ವರೂಪ ಲಕ್ಷಣವನ್ನ ಅನುಭವದಿಂದ ನಿಶ್ಚಯಿಸುವೆನು, ತನ್ನ ಆತ್ಮ ರೂಪದಲ್ಲಿ ಮಗ್ನ ಮಾಡಿ ಎನ್ನೊಳಗೆ ಸಮರ ಮಾಡಿಕೊಳ್ಳುವೆನು ಅಂತಂದು ದೇವಿ ಆಶ್ವಾಸನೆಯನ್ನು ಕೊಡ್ತಾಳೆ. ಆಮೇಲೆ ನೋಡಿ, ಉದಕ ಮಧ್ಯದಿ ಕಾಯುವೆ, ನಾನಾ ವಿಧದ ಸಂಕಟ ಹರಿಸುವೆ, ನೊದಗೆ ಬರೇ ಕಾಡ್ಗಿಚ್ಚು ಕರಿಕೋಣಗಳ ರಕ್ಷಿಪೇನು, ಪದರಿತರು ಕತ್ತಲೊಳು ಶಸ್ತ್ರದ ಬಿದರೆ ಕಡಿಯುವ ವೇಳೆಯಲ್ಲಿ ನೊದವಿ ಕಾಯುವನೆಯನ್ನ ಭಕ್ತರಿಗೆ ಅಂದಳ ದೇವಿ. ನೋಡಿ ಯಾವ ರೀತಿ ಭಕ್ತರನ್ನು ಕಾಯ್ತಾಳೆ ಅಂದ್ರೆ, ಅನನ್ಯ ಭಕ್ತಿಯಿಂದ ಆರಾಧಿಸುವಂತಹ ಯೋಗಕ್ಷೇಮನ ನಾನೇ ನೋಡಿಕೊಳ್ತೇನೆ ಅಂತಂದು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದೇ ರೀತಿ ದೇವಿಯು ಕೂಡ ಹೇಳ್ತಾಳೆ, ಭಗವಂತ ವಾಕ್ಯದಂತ ಭಕ್ತರ ಸರ್ವ ಯೋಗಕ್ಷೇಮ ನಾನು ನೋಡ್ಕೊಳ್ತೇನೆ. ಸಮುದ್ರದ ಮಧ್ಯದಲ್ಲಿ ಅನೇಕ ವಿಧ ಸಂಕಟ ಸಮಯದಲ್ಲಿ ಕಾಡ್ಗಿಚ್ಚು ಎದ್ದಿದ್ರೆ ಆನೆ ಕೋಣಗಳು ಕೂಡಿ ಬರುವುದರಲ್ಲಿ ಕಗ್ಗತ್ತಲೆಯಲ್ಲಿ ಕತ್ತಿಯಿಂದ ಅಲ್ಲಾಡಿಸಿ ಕಡಿಯುವ ವೇಳೆಯಲ್ಲಿ ನನ್ನ ಭಕ್ತರನ್ನು ಕಾಯುವಳು. ಅಂದ್ರೆ ಸಂಕಟದಲ್ಲಿ ಯಾವಾಗ ನನ್ನ ಭಕ್ತನಿರ್ತಾನೋ ಅವನಿಂದ ನಾನು ಖಡ್ಗ ನಿಂತ್ಕೊಂಡು ಹಿಂದೆ ನಿಂತ್ಕೊಂಡಿರ್ತೀನಿ ಅಂತಂದು ಹೇಳ್ತಾಳೆ. ಗಾಳಿ ಪರಿಹಾರ ಮಾಡುವೆ, ಸಿಕ್ಕರೆ ಬಾಳಮಳೆ ನಿಲ್ಲಿಸುವೆನು, ಸಿಡಿಲದ ಮೇಲೆ ಹಾಯಲು ತಪ್ಪಿ ಹೋಗುವ ತೆರನು ಮಾಡುವೆನು, ಸೋಲಿಸುವನ ಮಾಂತ್ರಿಕನ ಧರಣಿಯ ಪಾಲನನ್ನು ಮಾಡುವೆನು, ಪರಬಲ ದಾಳಿ ನಿಲ್ಲಿಪೆಯನ್ನ ಭಕ್ತರಿಗಂದ ದೇವಿ. ಅಂದ್ರೆ ಮಾಂತ್ರಿಕರು ಯಾರಾದ್ರೂ ನಿಮ್ ಪ್ರಯೋಗ ಮಾಡಿದ್ರೆ ಅಂತವನು ಕೂಡ ನಿಗ್ರಹ ಮಾಡ್ತೀನಿ ನಾನು ಅಂತಂದು ಹೇಳ್ತಾಳೆ.